Okay, so main function has two parts in it. One is declaration section and another one is linking section. ಡಿಕ್ಲರೇಷನ್ ಸೆಕ್ಷನ್ದಾಗ ನಾವೇನು ಮಾಡ್ತೇವೆ, ಮುಂದೆ ಪ್ರೋಗ್ರಾಮ್ನಾಗ ಎಷ್ಟು ವೇರಿಯೇಬಲ್ಸು ಯಾವ್ಯಾವ ರೀತಿಯಾದಂಥವು ಡೇಟಾ ಬೇಕು ಅದ್ರ ಬಗ್ಗೆ ಎಲ್ಲ ಲಿಸ್ಟ್ ಔಟ್ ಮಾಡ್ತೇವೆ, ಲಿಸ್ಟ್ ಕೊಡ್ತೇವೆ. ರೈಟ್, ಇನ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಏನದ ಅದು ಪ್ರೋಗ್ರಾಮು ಎರಡು ಇಂಟೀಜರ್ ಸ್ಪೆಸಿಫಿಕ್ ಆಗಿ ಕೊಟ್ಟಾರ ಅವರು. ಎರಡು ಇಂಟೀಜರ್ ವ್ಯಾಲ್ಯೂಸು ಸೇಮ್ ಅದಾವೋ ಅಥವಾ ಇಲ್ವೋ ನೋಡ್ರಿ ಅಂತ ಹೇಳಿ. ಅಂದರೆ ಇನ್ಪುಟ್ ಎಷ್ಟು ಕೊಡ್ತೀರಿ ನೀವು, ಎರಡು ಕೊಡ್ತೀರಿ. ಆ ಬೇಸಿಸ್ ಮೇಲೆ ನಮ್ಮ ಔಟ್ಪುಟ್ ಏನು ಬರ್ತೈತಿ, ವೆದರ್ ದೇ ಆರ್ ಸೇಮ್ ಆರ್ ನಾಟ್, ಈಕ್ವಲ್ ನಾಟ್ ಈಕ್ವಲ್. ಈಕ್ವಲ್ ನಾಟ್ ಈಕ್ವಲ್ ಅಂದ್ರೆ ಅದು ವೇರಿಯೇಬಲ್ ಅಲ್ಲ, ಅದು ಏನು ಒಂದು ಸ್ಟೇಟ್ಮೆಂಟ್. ಯು ಆರ್ ಗೋಯಿಂಗ್ ಟು ಪ್ರಿಂಟ್ ಅ ಸ್ಟೇಟ್ಮೆಂಟ್. ಸೊ ಔಟ್ಪುಟ್ಟನ್ನು ಸ್ಟೋರ್ ಮಾಡಲಿಕ್ಕೆ ವೇರಿಯೇಬಲ್ ಅದ ಅವಶ್ಯಕತೆ ಇಲ್ಲ. ಬಟ್ ಎರಡು ಇನ್ಪುಟ್ಸ್ ಪ್ರೊವೈಡ್ ಮಾಡ್ತೇವಲ್ಲ, ಅವು ಎಂಥವು ಇನ್ಪುಟ್ಸು, both are of integer type. That means you need to declare two variables and those two variables should be of type integer. Integer data type ಅನ್ನು ಸ್ಪೆಸಿಫೈ ಮಾಡಲಿಕ್ಕೆ ಯಾವ ಕೀವರ್ಡ್ ಯೂಸ್ ಮಾಡ್ತೀವಿ? Which is the keyword that is used for specifying integer data type? int. 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 Okay. int. Next, variable declaration in the syntax ನೆನ್ಪ್ ಮಾಡ್ಕೋರಿ. Data type and then list of variables separated by comma and semicolon. ಇಲ್ಲಿ ಎಷ್ಟು ಬೇಕು ನಮಗೆ ವೇರಿಯೇಬಲ್ಸ್? ಎರಡು ಬೇಕು. We'll take x and y as two variables. x, y. ಮುಗಿದು ಎರಡು. End. This is declaration. We declared two variables and both the variables are of type integer. ಇವಾಗ ಏನಾಯಿತು, ಮೆಮರಿ ಒಳಗಡೆಗೆ ಎರಡು ಲೊಕೇಶನ್ಸು ನಮ್ಮ ಸಲುವಾಗಿ ಅಂತ ರಿಸರ್ವ್ ಆgu. ಮೇ ಬಿ ಒನ್ ಈಸ್ 5000 ಲೊಕೇಶನ್ ಆ್ಯಂಡ್ ಅನದರ್ ಒನ್ ಈಸ್ 12,000 ಲೊಕೇಶನ್. ದಿಸ್ ಈಸ್ ಫಾರ್ ದಿಸ್. ಇದ್ರ ಹೆಸರೇನು, ಈ ಪರ್ಟಿಕ್ಯುಲರ್ ಲೊಕೇಶನ್ ಹೆಸರೇನು ಕೊಟ್ವಿ ನಾವು, ಎಕ್ಸ್ ಅಂತ ಕೊಟ್ವಿ. ಇಲ್ಲೇ ಸೈಡಿಗೆ ಬರ್ದಿತ್ತು ನೋಡ್ರಿ, ಈ ಕಡೆ ಬೋರ್ಡ್ ಕಾಣಂಗಿಲ್ಲ. ಸೊ ಇಟ್ಸ್ ನೇಮ್ ಈಸ್ ಎಕ್ಸ್ ಆ್ಯಂಡ್ ದಿಸ್ ನೇಮ್ ಈಸ್ ವೈ. ನಾವು ಪ್ರೋಗ್ರಾಮರ್ ಕೊಟ್ವಿ, ಯಾಕಂದರೆ ನಾನು ಹೇಳಿದೆ ಎಕ್ಸು ಮತ್ತು ವೈ ಅಂತೇಳಿ ಎರಡು ವೇರಿಯೇಬಲ್ಸನ್ನ ಯೂಸ್ ಮಾಡ್ತೀನಿ. ಎರಡದ್ರೊಳಗೂ ನಾನು ಏನು ಸ್ಟೋರ್ ಮಾಡ್ತೀನಿ, ಇಂಟೀಜರ್ ಅಂದರೆ ಹೋಲ್ ನಂಬರ್ಸನ್ನು ಸ್ಟೋರ್ ಮಾಡ್ತೀನಿ ಅಂತೇಳಿ ಹೇಳಿದೆ. ಓಕೆ, ನೆಕ್ಸ್ಟ್ ಯು ನೀಡ್ ಟು ಗೆಟ್ ದ ವ್ಯಾಲ್ಯೂ. ರಿಸರ್ವೇಷನ್ ಏನೋ ಮಾಡಿದ್ವಿ, ಮುಂದಲ್ಲಿ ಏನಾರ ವ್ಯಾಲ್ಯೂನ ಹಾಕಬೇಕಲ್ಲ, ಆ ವ್ಯಾಲ್ಯೂನ ಹಾಕಬೇಕು ಅಂತಂದರೆ ಯೂಸರಿಗೆ ಗೊತ್ತಾಗಬೇಕು, ಪ್ರೋಗ್ರಾಮರಿಗೆ. ಅದರ ಸಲುವಾಗಿ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟನ್ನು ಹಾಕ್ತೀನಿ. ಇಲ್ಲಿ ನಾನು ಔಟ್ಪುಟ್ ಸ್ಕ್ರೀನದ ಡಯಾಗ್ರಾಮ್ ಹಾಕಿರ್ತೀನಿ ನೋಡ್ರಿ. ದಿಸ್ ಈಸ್ ದ ಔಟ್ಪುಟ್ ಸ್ಕ್ರೀನ್. ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದಾಗ ಏನು ಬರ್ತೈತಿ, ಫಸ್ಟ್ ಸ್ಟೇಟ್ಮೆಂಟ್ ಏನು ಬರಬೇಕು, ವ್ಯಾಲ್ಯೂಸನ್ನ ಎಂಟರ್ ಮಾಡ್ರಿ ಅಂತ ಯೂಸರಿಗೆ ಹೇಳಬೇಕಲ್ಲ. ಸೊ ಯು ಆರ್ ಗೋಯಿಂಗ್ ಟು ಗಿವ್ ಅ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಪ್ರಿಂಟ್ ಎಫ್, ಇಟ್ ಈಸ್ ಆನ್ ಇನ್ಪುಟ್ ಸ್ಟೇಟ್ಮೆಂಟ್. ಅಂದ್ರೆ ಯೂಸ್ ಸ್ಕ್ರೀನ್ ಮೇಲೆ ಅಪಿಯರ್ ಆಗಲಿಕ್ಕೆ ಪ್ರೋಗ್ರಾಮು ಏನು ಮಾಡ್ತೈತಿ, ಸ್ಕ್ರೀನ್ ಮೇಲೆ ಒಂದು ಸ್ಟೇಟ್ಮೆಂಟನ್ನು ಪ್ರಿಂಟ್ ಮಾಡ್ತೈತಿ. ಅದು ಏನಿರಬೇಕು, ಹೆಂಗಿರಬೇಕು ಅನ್ನೋದನ್ನು ನಾನಿಲ್ಲಿ ಬರೀಲಿಕ್ಕತ್ತೀನಿ. ವಿದಿನ್ ದ ಡಬಲ್ ಕೋಟ್ ಎಂಟರ್ ಟು ಇಂಟೀಜರ್ ವ್ಯಾಲ್ಯೂಸ್ ಸ್ಲ್ಯಾಶನ್ ಸೆಮಿಕೋಲನ್. ಏನು ಹೇಳಿದೆ ನಾನು, ಯಾರು ಬೇಕಾದವ್ರಿಗೆ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡ್ರಿ, ಅವರಿಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ ಏನು ಮಾಡಬೇಕು. ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದಮೇಲೆ ಏನು ಮಾಡಬೇಕು, ಎರಡು ಇಂಟೀಜರ್ ಟೈಪ್ ವ್ಯಾಲ್ಯೂಸನ್ನು ಎಂಟರ್ ಮಾಡಬೇಕು. ದಟ್ ಸೇಮ್ ಸ್ಟೇಟ್ಮೆಂಟ್ ವಿಲ್ ಬಿ ಅಪಿಯರಿಂಗ್ ಆನ್ ದ ಔಟ್ಪುಟ್ ಸ್ಕ್ರೀನ್. ಎಂಟರ್ ಟು ಇಂಟೀಜರ್ ವ್ಯಾಲ್ಯೂಸ್. ನೆಕ್ಸ್ಟ್ ಏನದ, ಇಲ್ಲಿ ಸ್ಲ್ಯಾಶ್ ಅನ್ನದ, ಅದ್ರ ಸಲುವಾಗಿ ಕರ್ಸರ್ ಏನಾಗ್ತೈತಿ, ಇಲ್ಲಿ ಬಂದು ಬ್ಲಿಂಕ್ ಆಗ್ತಾ ಇರ್ತೈತಿ. ರೈಟ್, ಇವಾಗ ಎಂಟರ್ ಟು ಇಂಟೀಜರ್ ವ್ಯಾಲ್ಯೂಸ್ ಅಂದ ತಕ್ಷಣ ನನಗೂ ಗೊತ್ತಾಗ್ತೈತಿ, ನಿಮಗೂ ಗೊತ್ತಾಗ್ತೈತಿ, ಯಾರಿದ್ರು ಅವ್ರಿಗೆ ಗೊತ್ತಾಗ್ತೈತಿ ಏನು, ಎರಡು ವ್ಯಾಲ್ಯೂಸನ್ನು ನಾನು ಎಂಟರ್ ಮಾಡಬೇಕು ಅಂಥೇಳಿ. ಅವು ಎಂಥವು, ಇಂಟೀಜರ್. ಸೊ ವಾಟ್ ಐ ವಿಲ್ ಡು, ಐ ವಿಲ್ ಎಂಟರ್ 12 ಆ್ಯಂಡ್ 10. ಎರಡು ವ್ಯಾಲ್ಯೂಸನ್ನೇ ಎಂಟರ್ ಮಾಡಿದೆ ನಾನು. ಏನು, 12 ಮತ್ತು 10. ಆ 12 ಮತ್ತು 10 ಜೊತೆಗೆ ಏನು ಮಾಡಬೇಕು ಅನ್ನೋದನ್ನು ಹೇಳಬೇಕಾ. ಸೊ ಫಾರ್ ದ್ಯಾಟ್ ವಾಟ್ ಆರ್ ದೀಸ್, these are the inputs provided by the user. ಅಂದ್ರೆ ಇಲ್ಲಿ ನಮಗೆ ಏನು ಬರಬೇಕು, ಇನ್ಪುಟ್ ಸ್ಟೇಟ್ಮೆಂಟ್ ಬರಬೇಕು. ಆ್ಯಂಡ್ ವಿಚ್ ಈಸ್ ದ ಇನ್ಪುಟ್ ಸ್ಟೇಟ್ಮೆಂಟ್, ಇಟ್ ಈಸ್ ಸ್ಕ್ಯಾನ್ಎಫ್. ಏನು ಹೇಳಿರ್ತೇವೆ ಕಂಪೈಲರಿಗೆ, ಈ ಸ್ಟೇಟ್ಮೆಂಟ್ ಆದಮೇಲೆ ಯೂಸರು ಎರಡು ಇಂಟೀಜರ್ ವ್ಯಾಲ್ಯೂಸನ್ನು ಕೊಡ್ತಾನೆ. ಎರಡು ಇಂಟೀಜರ್ ವ್ಯಾಲ್ಯೂಸು
ಪರ್ಸೆಂಟೇಜ್ ಡಿ ಇಲ್ಲಿ ನೀವು ಎಷ್ಟು ಹಾಕಿರ್ತಿಲ್ಲ ಕಂಟ್ರೋಲ್ ಸ್ಪೆಸಿಫೈಯರ್ಸು ಅಷ್ಟು ವ್ಯಾಲ್ಯೂಸ್ ಎಂಟರ್ ಆಗ್ತಾವು ಅಂತ ಅರ್ಥ. ಇಲ್ಲಿ 2 ಹಾಕಿನಿ, 2 ಎಂತಾವದವು ಪರ್ಸೆಂಟೇಜ್ ಡಿ ಮೀನ್ಸ್ ಇಂಟೀಜರ್, ಅಗೇನ್ ಪರ್ಸೆಂಟೇಜ್ ಡಿ ಮೀನ್ಸ್ ಇಂಟೀಜರ್. 2 ವ್ಯಾಲ್ಯೂಸ್ ಅನ್ನ ಯೂಸರ್ ಎಂಟರ್ ಮಾಡ್ಯಾನ 2 ವ್ಯಾಲ್ಯೂಸ್. ಎಸ್, ಏನ್ ಮಾಡಬೇಕು ಅದನ್ನ ತಗೊಂಡು ಹೋಗಿ ಒಂದು ಎಕ್ಸ್ ಒಳಗಡೆಗೆ ಒಂದು ವೈ ಒಳಗಡೆಗೆ ಸ್ಟೋರ್ ಮಾಡಬೇಕು. ವೇರ್ ಎಕ್ಸ್ ಈಸ್ it is at 500th location. That means the first entered value, it is the first entered value, it is 12. So 12 should be stored here. Then second entered value, it is also an integer, it is 10. That should be stored at yth location. 2 values ಅನ್ನ ಸ್ಟೋರ್ ಮಾಡಿದ್ವಿ. ಇವಾಗ ಇನ್ಪುಟ್ ತಗೊಳ್ಳೋ ಕೆಲಸ ಮುಗಿಯಿತು. ನೆಕ್ಸ್ಟ್ ಏನು ಮಾಡಬೇಕು, ಅವೆರಡನ್ನ ಕಂಪೇರ್ ಮಾಡಬೇಕು, ವೆದರ್ ದೇ ಆರ್ ಸೇಮ್ ಆರ್ ನಾಟ್, ವೆದರ್ ದೇ ಆರ್ ಸೇಮ್ ಆರ್ ನಾಟ್, ವಿಚ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ದಿಸ್ ಆಪರೇಟರ್ ಆರ್ ವಿತ್ ದ ಹೆಲ್ಪ್ ಆಫ್ ದಿಸ್ ಆಪರೇಟರ್. ಯಾವುದಾದ್ರೂ ಬೇಕಾದ ಆಪರೇಟರ್ ಜೊತೆ ಯೂಸ್ ಮಾಡ್ಬೋದು. ಇವೆರಡು ಏನು, ರಿಲೇಷನಲ್ ಆಪರೇಟರ್. ನಾವು ರಿಲೇಷನಲ್ ಆಪರೇಟರ್ನ ಎದಕ್ಕೆ ಯೂಸ್ ಮಾಡ್ತೀವಿ, ಕಂಪೇರ್ ಮಾಡಲಿಕ್ಕೆ. They are used for comparison purpose, and whenever you are going to compare, ನೀವು ಯಾವಾಗ ಕಂಪೇರ್ ಮಾಡ್ತೀರಿ ಅಲ್ಲಿ ನೀವೇನು ಮಾಡ್ತೀರಿ, ಟ್ರೂ ಮತ್ತು ಫಾಲ್ಸ್ ಅನ್ನ ಹೇಳ್ತೀರಿ. ಟ್ರೂ ಆ್ಯಂಡ್ ಫಾಲ್ಸ್ ಅಂತಂದ್ರೆ ಏನು ಬರ್ತೈತಿ, ಕಂಡೀಷನ್ ಚೆಕ್ಕಿಂಗ್ ಇಫ್ ಸ್ಟೇಟ್ಮೆಂಟ್, ಹೌದಾ ಅಲ್ವಾ? ಅಲ್ಗೋರಿದಮ್ನಾಗ ಯೂಸ್ ಮಾಡಿರಿ ನೋಡ್ರಿ. ಟ್ರೂ ಮತ್ತು ಫಾಲ್ಸ್ ಎದಕ್ಕೆ ಬರ್ತಾವ, ಇಫ್ ಕಂಡೀಷನಿಗೇನೆ. Yes, ma'am. or no? Yes, ma'am. Yes, madam. Okay. So put an if condition. If x is equals to y. ನೀವು if condition ಯೂಸ್ ಮಾಡಿರಿ ಅಂದ್ರೆ ಅಲ್ಲಿ 2 ಬ್ಲಾಕ್ ಬರ್ತಾವ. ಒಂದು ಟ್ರೂ ಬ್ಲಾಕು, ಎಲ್ಸ್ ಆದ್ಮೇಲೆ ಫಾಲ್ಸ್ ಬ್ಲಾಕು. ಹೌದಾ? 2 ಬ್ಲಾಕ್ ಬರ್ತಾವಿಲ್ಲ. ಕಂಡೀಷನ್ ಟ್ರೂ ಆಯಿತು ಅಂದ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಬ್ಲಾಕು, ಕಂಡೀಷನ್ ಫಾಲ್ಸ್ ಆಯಿತು ಅಂತಂದ್ರೆ ಅದನ್ನು ಎಲ್ಸ್ ಸ್ಟೇಟ್ಮೆಂಟ್ ಆದಮೇಲೆ ಪ್ರಿಂಟ್ ಮಾಡ್ತೀವಿ. ಇವಾಗ ಕಂಡೀಷನ್ ಟ್ರೂ ಆಯಿತು ಅಂತಂದ್ರೆ ಅದರ ಅರ್ಥ ಏನು, ಬೋತ್ ದ ನಂಬರ್ಸ್ ಆರ್ ಸೇಮ್, ಹೌದಾ ಇಲ್ವಾ? ಎಕ್ಸ್ ಈಸ್ ಈಕ್ವಲ್ಸ್ ಟು ವೈ, ದ ಕಂಡೀಷನ್ ಈಸ್ ಟ್ರೂ. ವಾಟ್ ಡಸ್ ದ್ಯಾಟ್ ಇಂಡಿಕೇಟ್? ಎಕ್ಸ್ ಈಸ್ ಈಕ್ವಲ್ಸ್ ಟು ವೈ ಅಂತ ಹೇಳಿ ಒಂದು ಕಂಡೀಷನ್ ಚೆಕ್ ಮಾಡಿದ್ರಿ, ಒಂದು ರಿಲೇಷನನ್ನು ಚೆಕ್ ಮಾಡಿರಿ, ಅದ್ರದ್ದು ಔಟ್ಪುಟ್ ಟ್ರೂ ಅಂತ ಬಂತು ಅಂದ್ರೆ ಅದರ ಅರ್ಥ ಏನು? ವಾಟ್ ಡಸ್ ದ್ಯಾಟ್? Given integer values are same. Okay. ಮತ್ತೆ any other answers? 2 ಈಕ್ವಲ್ ಅದ ಅನ್ಕೊಂಡು ಒಂದೇ ನಂಬರ್. 2 ಈಕ್ವಲ್ ಅದಾವಂತ ಅರ್ಥ, 2 ಸೇಮ್ ಅದಾವಂತ ಅರ್ಥ. ಆ ಕಂಡೀಷನ್ ಟ್ರೂ ಆಗೈತಿ ಅಂತಂದ್ರೆ ಬೋತ್ ಆರ್ ಸೇಮ್, ಬೋತ್ ಆರ್ ಈಕ್ವಲ್ ಅಂತ ಅರ್ಥ. ಸೊ ಅದನ್ನೇ ನಾವಿಲ್ಲಿ ಟ್ರೂ ಬ್ಲಾಕ್ ಒಳಗಡೆಗೆ ಬರೆಯೋಣ. ಅದು ಸ್ಕ್ರೀನ್ ಮೇಲೆ ಅಪಿಯರ್ ಆಗಬೇಕು, ಅದು ಔಟ್ಪುಟ್ ಸ್ಟೇಟ್ಮೆಂಟು. ಅಂದರೆ ಎದ್ರೊಳಗೆ ಬರಿಬೇಕು ನಾವು, ಪ್ರಿಂಟ್ ಎಫ್ನಾಗ ಬರಿಬೇಕು. printf both the values are same, both the values are same. Okay, ಈ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಏನು ಅರ್ಥ? x equals to y ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಅದರ ಅರ್ಥ ಏನು? ನಂಬರ್ ಬೇರೆ ಬೇರೆ ಅದ. Both are not equal. They are not equal, they are not same. ಹೌದಾ? ಓಕೆ, ಅದನ್ನೇ ಎಲ್ಸ್ ಬ್ಲಾಕ್ ನಾಗ ಬರೀರಿ. ಯಾಕಂದ್ರೆ ಫಾಲ್ಸ್ ಎಲ್ಸ್ ಬ್ಲಾಕ್ ನಾಗ ಬರ್ತೈತಿ, ಟ್ರೂ ಇದ್ದಿದ್ದು ಸ್ಟೇಟ್ಮೆಂಟ್ ಇಮಿಡಿಯೇಟ್ ಆಗಿ ಬರ್ತೈತಿ. ಅಗೇನ್ ದಟ್ ಈಸ್ ಆಲ್ಸೋ ಅ ರಿಸಲ್ಟ್, ಅದು ಕೂಡ ಔಟ್ಪುಟ್ ಸ್ಟೇಟ್ಮೆಂಟು, ಸ್ಕ್ರೀನ್ ಮೇಲೆ ಅಪಿಯರ್ ಆಗಬೇಕಾಗಿರುವಂಥ ಸ್ಟೇಟ್ಮೆಂಟು. ಅಂದ್ರೆ ಅದನ್ನು ಪ್ರಿಂಟ್ ಎಫ್ ನಾಗ ಬರೀಬೇಕು. ಪ್ರಿಂಟ್ ಎಫ್ ಬೋತ್ ದ ವ್ಯಾಲ್ಯೂಸ್ are not same or not equal, right? So this is the program for this one. ನೇಮಿಗೆ ಇನ್ಪುಟ್ ತಗೊಂಡು ಮಾಡೋಣ ಕಂಪೇರ್. ವಾಟ್ ಈಸ್ ದ ಇಲ್ಲಿ ತನಕ ಎಕ್ಸಿಕ್ಯೂಟ್ ಮಾಡಿದ್ವಿ ನಾವು. ನೆಕ್ಸ್ಟ್ ಇಫ್ x is equals to y, x ಬದಲಿಗೆ ವ್ಯಾಲ್ಯೂ ರಿಪ್ಲೇಸ್ ಆಗ್ತೈತಿ. ವಾಟ್ ಈಸ್ ದ ವ್ಯಾಲ್ಯೂ ದಟ್ ಈಸ್ ಪ್ರೆಸೆಂಟ್ ಇನ್ x? ವಾಟ್ ಈಸ್ ದ ವ್ಯಾಲ್ಯೂ ದಟ್ ಈಸ್ ಪ್ರೆಸೆಂಟ್ ಇನ್ x? 12. What is the value that is present in x? 12. Okay. And what is the value that is present in y? 10. 10.
Okay. Whether this condition is true, 12 is equals No, madam. No, no. No. Condition false ಆಯ್ತು ಅಂದ್ರೆ ಏನು ಎಕ್ಸಿಕ್ಯೂಟ್ ಆಗಬೇಕು? ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತೈತಾ? The values are not same. ಅದೇ ನೀವು ಇನ್ಪುಟ್ ಕೊಡಬೇಕಾದ್ರೆ ಎರಡು ವ್ಯಾಲ್ಯೂಸ್ 10 ಎಂಟರ್ ಮಾಡಿದ್ರಿ. Both the values you have entered is 10. So x ಒಳಗೆ ಏನದ 10 ಅದ, y ಒಳಗೆ ಏನದ 10 ಅದ. ಇವಾಗ ಕಂಡೀಷನ್ ಏನಾಗ್ತಿತ್ತು? Both are same. Condition Value same. The condition will be either true or false. ಏನಾಗ್ತಿತ್ತು ಕಂಡೀಷನ್? ಟ್ರೂ ಅಕ್ಕ. ಅಂದ್ರೆ ಟ್ರೂ ಬ್ಲಾಕ್ ಎಕ್ಸಿಕ್ಯೂಟ್ ಆಗ್ತಿತ್ತು. What is the true block? Both the values are same. ಇದು ಎಕ್ಸಿಕ್ಯೂಟ್ ಆಗ್ತಿತ್ತು. ಕ್ಲಿಯರ್ ಆಯ್ತಾ ಎಲ್ಲರಿಗೂ ಪ್ರೋಗ್ರಾಮು? Is it clear? Yes, ma'am. Yes, ma'am. Is it clear? ಎಲ್ಲರಿಂದ ಬರಲಿ ಆನ್ಸರ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ಆನ್ಸರ್ ಫ್ರಮ್ ಎವ್ರಿವನ್. ತಿಳಿದಿದ್ರೆ ಎಸ್ ಅನ್ರಿ, ಸುಮ್ಮನೆ ಎಸ್ ಅನ್ಬೇಡ್ರಿ, ನಾ ಆನ್ಸರ್ ಕೇಳಿಕತ್ತೀನಿ ಅಂತ ಹೇಳಿ. If you have understood, then only say yes. If you have any doubts, Yes, ma'am. you can clarify your doubts. Okay. ಎಲ್ಲರಿಗೂ ತಿಳಿದೈತಿ ಅಂತ ಹೇಳಿಕತ್ತೀರಿ. ಇವಾಗ ಇದನ್ನ ವಿಡಿಯೋ ನೋಡಿ ಪ್ರೋಗ್ರಾಮ್ ಬರ್ಕೋರಿ. ನಾಳೆ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ you have to change this operator to this one. ನಾನೇನು ಮಾಡೀನಿ, ಪ್ರೋಗ್ರಾಮನ್ನು ಈಕ್ವಲ್ಸ್ ಟು ಆಪರೇಟರ್ ಯೂಸ್ ಮಾಡಿ ಬರ್ತೀನಿ. ಮೊದಲು ಈ ಪ್ರೋಗ್ರಾಮನ್ನು ಬರ್ಕೋರಿ. ಇದನ್ನು ಬರ್ಕೊಳ್ಳೋದಾದ್ಮೇಲೆ ಈ ಆಪರೇಟರನ್ನು ಈ ಆಪರೇಟರಿಗೆ ಚೇಂಜ್ ಮಾಡಿ ಪ್ರೋಗ್ರಾಮ್ ಬರೀರಿ. ಚೇಂಜ್ ಮಾಡಿದ್ರೆ ಈ ಸ್ಟೇಟ್ಮೆಂಟ್ಸು ಚೇಂಜ್ ಆಗ್ತಾವು. ಏನಾಗ್ತಾವು ಅನ್ನೋದನ್ನು ವಿಚಾರ ಮಾಡಿ. ಬರೀ ಇವೆರಡೇ ಸ್ಟೇಟ್ಮೆಂಟ್ ಒಳಗೆ ಚೇಂಜಸ್ ಬರ್ತಾವೆ, ನಾ ಅದನ್ನು ಹೇಳಿಕತ್ತೀನಿ. Only these two statements will change. So think over it and write the program. ತಿಳಿತಾ ನಾ ಏನು? Ma'am, that symbol is not visible, ma'am. Yes. That symbol is not visible, ma'am. Which symbol? Okay. Instead of this, use not equals to. Equals to ಬದಲಿಗೆ not equals to symbol ಅನ್ನ ಯೂಸ್, ಆಪರೇಟರ್ ಅನ್ನ ಯೂಸ್ ಮಾಡಿ ಪ್ರೋಗ್ರಾಮ್ ಅನ್ನ ಬರೀರಿ. ಮೊದಲಿಗೆ ಇದನ್ನು ಬರ್ಕೋರಿ. ಇದನ್ನು ಬರ್ಕೊಂಡು ಆದ್ಮೇಲೆ ನಾಟ್ ಈಕ್ವಲ್ಸ್ ಟು ಯೂಸ್ ಮಾಡಿ ಟ್ರೈ ಮಾಡ್ರಿ. ನಾ ಇವನ್ ನಿಮಗೆ ಹಿಂಟು ಕೊಡ್ಲಿಕ್ಕತ್ತೀನಿ. ದೇರ್ ವಿಲ್ ಬಿ ಓನ್ಲಿ ಚೇಂಜ್ ಇನ್ ದೀಸ್ ಟೂ ಸ್ಟೇಟ್ಮೆಂಟ್ಸು. ಏನು ಚೇಂಜಸ್ ಆಗ್ತಾವು ಅನ್ನೋದನ್ನ ವಿಚಾರ ಮಾಡಿ ಬರೀರಿ. ಬರೋದು ನನಗೆ ನಾಳೆ ಬೆಳಿಗ್ಗೆ ಒಳಗಾಗಿ ಸೆಂಡ್ ಮಾಡಿ ವಾಟ್ಸಪ್ ಥ್ರೂ. ಕ್ಲಿಯರ್? Yes, ma'am, clear. Okay. We'll end the session now. Thank you. Okay, I'll execute it tomorrow. ನಾಳೆ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಂತೆ.